ಅವ್ರ ಮನೆಯವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಲಿ ಅಂತ ಮಾಡಿದ್ದಲ್ಲ. ಪಾಪ ಅವಳು ಅನ್ಕೊಂಡಿದ್ದೆ ಏನೋ, ಅದಾಗಿದ್ದೆ ಏನೋ. ಅಕಸ್ಮಾತ್ ದೊಡ್ಡ ಮನೆಯವರು ಮೇಷ್ಟ್ರು ಪ್ರೀತಿನ ಒಪ್ಕೊಂಡಿದ್ದಿದ್ರೆ ನೀನು ಇದೇ ಬಾಯಿಂದ ಹೊಗಳ್ತಿರ್ಲಿಲ್ವಾ, ಚಪ್ಪಾಳೆ ತಡ್ತಿರ್ಲಿಲ್ವಾ? ಅಲ್ಲ ಅಣ್ಣ, ಅವಳು ಎಷ್ಟೇ ತಪ್ಪು ಮಾಡಿದ್ರು ಅವಳನ್ನ ಮಾತ್ರ ನೀನು ಬಿಟ್ಕೊಡಲ್ಲ ಅಲ್ಲ. ಎಷ್ಟೇ ಆದ್ರೂ ನಿನ್ ಮುದ್ದಿನ ಮಗಳಲ್ವಾ. ಪೊಲೀಸಪ್ಪ ಅಂತ ನೈಸಾಗಿ ಬೆಣ್ಣೆ ಹಚ್ಚೋ ಥರ ಮಾತಾಡಿ ಒಳ್ಳೆವಳು ಅನ್ನೋ ಸೀಲ್ನ ಒತ್ತಿಸ್ಕೊಂಡ್ಬಿಟ್ಟಿದ್ದಾಳೆ. ನೋಡೆ, ನನ್ನ ಮಗಳು ಏನು ಅಂತ ಹೆತ್ತವರಾದ ನಮಗೆ ಗೊತ್ತಿದೆ. ನಿಮ್ಮಣ್ಣ ಹೇಳ್ದಾಗೆ ನನ್ನ ಮಗಳು ಯಾವ ತಪ್ಪು ಮಾಡಲ್ಲ. ಏನೋ ಅರ್ಚನನ ವಿಷಯದಲ್ಲಿ ಸ್ವಲ್ಪ ದುಡುಕಿದಾಳೆ ಅಷ್ಟೆ. ಅಲ್ಲಿ ದೀಪಿಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ರಾಹುಲ್ಗಾಗಿದೆ. ಇಲ್ಲಿ ಬಂದು ರಾಹುಲ್ಗೆ ಸಮಾಧಾನ ಹೇಳೋದ್ಬಿಟ್ಟು ದೀಪ ಮಾಡಿ ಸರಿ ಇಲ್ಲ ಅಂತ ವಾದ ಮಾಡ್ತಾ ಇದೆಯಾ ನೀನು? ಆಯ್ತು ಬಿಡಿ, ಅದಕ್ಕೆ ಅಣ್ಣನ ಜೊತೆ ಸೇರ್ಕೊಂಡು ನೀವು ನನ್ನನ್ನು ಬೈಯೋ ಹಾಗಾಯ್ತು. ಇನ್ಮೇಲೆ ನಿಮ್ಮ ಮುದ್ದಿನ ಮಗಳು ದೀಪ ಏನೇ ತಪ್ಪು ಮಾಡಿದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀನಿ. ಆಗಿರೋ ಘಟನೆಯಿಂದ ನೀವು ಬೇಜಾರು ಮಾಡ್ಕೋಬೇಡಿ ಮೇಷ್ಟ್ರೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಒಟ್ಟಿನಲ್ಲಿ ನೀವಿಬ್ಬರು ಒಂದಾಗಬೇಕು ಅಷ್ಟೇ ನಮ್ಮ ಆಸೆ. ಇನ್ನು ಎಲ್ಲಿಂದ ಒಂದಾಗೋದು ಸರ್? ಪ್ರೀತಿ ಅನ್ನೋ ವಿಷಯದಲ್ಲಿ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ನನ್ನಿಂದಾಗಿ ನೀವೆಲ್ಲರೂ ತಲೆ ತಗ್ಸೋ ಹಾಗಾಯ್ತು. ನಮ್ಮ ಪ್ರೀತಿಯಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀಳೋ ಹಾಗಾಯ್ತು. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿ ನಾನೇ ಕಾರಣ. ಅದು ದಯವಿಟ್ಟು ನನ್ನ ಕ್ಷಮಿಸಿ. ನೀನ್ಯಾಕಪ್ಪ ಕ್ಷಮೆ ಕೇಳ್ತೀಯ? ನೀನೇನು ತಪ್ಪು ಮಾಡಿಲ್ಲ. ಸಮಯ ಸಂದರ್ಭ ನೀನು ಪರವಾಗಿಲ್ಲ ಅಷ್ಟೆ. ಇವತ್ತು ನನ್ನ ಮಗಳು ನಿನ್ನ ಆ ಮನೆಗೆ ಕರೆಸ್ಕೊಂಡಿದ್ದಾಳೆ ಅಂದರೆ ಒಂದೊಂದು ದಿವಸ ಒಪ್ಪೋ ಥರನೂ ಆಗಬಹುದು. ದೀಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಕಳೆದೋಗಿರೋ ಪ್ರೀತಿನ ಮತ್ತೆ ಸಿಗೋ ಹಾಗೆ ಮಾಡಿದ್ಲು. ಆದರೆ ನಮ್ಮಿಬ್ಬರನ್ನ ಒಂದು ಮಾಡೋ ಬರದಲ್ಲಿ ಸ್ವಲ್ಪ ಎಡವುದ್ಲು ಅನ್ನೋದು ಬಿಟ್ಟರೆ ಅವಳಿಗೆ ಬೇರೆ ಯಾವ ತಪ್ಪು ಇಲ್ಲ. ಹಾಗೆ ನೋಡಿದ್ರೆ ಅವಳಷ್ಟು ಒಳ್ಳೆ ಮನಸ್ಸು ಯಾರಿಗಿದೆ ಹೇಳಿ? ನಾನು ಹೀಗೆ ಅಂತೀನಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಿಮ್ಮ ಬೀಗರಿಗೆ ಒಳ್ಳೇದಾದು ಕೆಟ್ಟದ್ದೇ ಅದು ಅಂತ ತಾಳ್ಮೆಯಿಂದ ನೋಡೋ ಅಭ್ಯಾಸನೇ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ರು ಎಲ್ಲರೂ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ.